ನಮಸ್ತೆ ವೀಕ್ಷಕರೇ. ಇಂದು ಧಾರವಾಡ ಜಿಲ್ಲೆ ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಕುಂದಗೋಳ ತಾಲೂಕಿನ ಕುಂದಗೋಳ ನಗರ ಘಟಕದ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶ್ರೀ ಮೊಹಮ್ಮದ್ ಸಲೀಂ ಕ್ಯಾಂಪ್ಕೊಂಡ್ ಅವರು ಇಂದು ನ್ಯೂಸ್ 43 ಇಂಡಿಯಾದ ಲೋಕಸಭೆ ಚುನಾವಣಾ ಯಾತ್ರಾ ನ್ಯೂಸ್ 43 ಇಂಡಿಯಾದ ವಿಶೇಷ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ಇವರು ಸುಮಾರು 3-4 ಫೀಲ್ಡ್ ಅಂದ್ರೆ 3-4 ತಲೆಮಾರಿನ ಕಾಂಗ್ರೆಸ್ನ ಕಟ್ಟಾಳವಾಗಿರ್ತಕ್ಕಂಥ ಈ ಕ್ಯಾಂಪ್ಕೊಂಡ್ ಅವರ ಮನೆತನ. ಇವರು ಮೊಹಮ್ಮದ್ ಸಲೀಂ ಅವರು ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಲ್ಲಿಂದ ಕಳೆದ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ಅವಾಗೂ ಕೂಡ ವಾರ್ಡಿನಿಂದ ಸ್ಪರ್ಧೆ ಮಾಡಿ ಕೆಲವೊಂದಿಷ್ಟು ಮತಗಳ ಅಂತರದಿಂದ ಪರಾಭವಗೊಂಡಿದ್ದಾರೆ. ಹಾಗೆ ಈ ಕ್ಷೇತ್ರದ ಕೆಲವೊಂದಿಷ್ಟು ಕಾಂಗ್ರೆಸ್ನ ಚಿಂತಕರು ಕಾಂಗ್ರೆಸ್ನ ನುಡಿಯವಾಗಿ ಕಾಂಗ್ರೆಸ್ನ ದುಡಿಯುವಾಗಿ ಕಾಂಗ್ರೆಸ್ನ ಕಾಯಕವಾಗಿ ಕೆಲಸ ಮಾಡ್ತಾ ಇರುವಂತ ಮೈನಾರಿಟಿಯಲ್ಲಿ ಗುರುತಿಸಿಕೊಂಡು ಅನ್ನೋದಕ್ಕಿಂತ ಈ ಕುಂದಗೋಳ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿ ಪಕ್ಷ ಕಟ್ಟಿ ಬೆಳೆಸುವಲ್ಲಿ ಯಶಸ್ವಿ ಆಗ್ತಾ ಬಂದಿರತಕ್ಕಂಥ ಮೊಹಮ್ಮದ್ ಸಲೀಂ ಕೇಳ್ಕೊಂಡವರು. ಅಲ್ಲಿ ವೀಕ್ಷಕರೇ, ಈ ನ್ಯೂಸ್ 43 ಇಂಡಿಯಾದ ಲೋಕಸಭೆ ಚುನಾವಣಾ ಯಾತ್ರಾ ಸಂದರ್ಭದಲ್ಲಿ ಕುಂದಗೋಳದ ಕಾಂಗ್ರೆಸ್ ಪ್ರಭಾವಿ ವ್ಯಕ್ತಿ ಅಲ್ಪಸಂಖ್ಯಾತರ ಜಿಲ್ಲಾ ಉಪಾಧ್ಯಕ್ಷರು ಮತ್ತೆ ಕುಂದಗೋಳ ಸಿಟಿ ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಮೊಹಮ್ಮದ್ ಸಲೀಂ ಕೇಳ್ಕೊಂಡವರಿದ್ದಾರೆ. ಅವ್ರ ಜೊತೆ ಸರ್ ನಮಸ್ತೆ. ನ್ಯೂಸ್ 43 ಇಂಡಿಯಾಗೆ ಲೋಕಸಭೆ ಚುನಾವಣಾ ಸಂದರ್ಭದಲ್ಲಿ ಈ ಇಂಟರ್ವ್ಯೂಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ನನ್ನ ಮೊದಲನೇ ಪ್ರಶ್ನೆಗೆ ಬರೋಕ್ಕಿಂತ ಪೂರ್ವಕವಾಗಿ ನೀವು ಈ ರಾಜಕಾರಣಕ್ಕೆ ತಾವೇನು ಕಳೆದ 3 ತಲೆಮಾರಿಂದ ತಮ್ಮ ರಾಜಕಾರಣ ಅಂದ್ರೆ ನಿಮ್ಮ ಮನೆತನದಲ್ಲಿ ಬ್ಲಡ್ ಆಗಿದೆ ಕಾಂಗ್ರೆಸ್. ಮೊದಲನೇ ಬ್ಲಡ್ ಬರೋದು ನಿಮ್ಮ ಧರ್ಮ ಬ್ಲಡ್, ಅದು ಮೈನಾರಿಟಿ ಮುಸ್ಲಿಮ್ಸ್ ಆಗಿ. ಸೆಕೆಂಡ್ ಬ್ಲಡ್ ಯಾವ್ದಾದ್ರು ಇದ್ರೆ ಅದು ನಿಮಗೆ ಪಕ್ಷದಲ್ಲಿ ಕಾಂಗ್ರೆಸ್. ಹೇಗೆ ಸರ್ ಒಂದೇ ಬ್ಲಡ್ಗೆ ಒಂದೇ ಪಕ್ಷಕ್ಕೆ ಒಂದೇ ವ್ಯಕ್ತಿತ್ವ ಮೇಲೆ ಒಂದೇ ಆಧಾರದ ಮೇಲೆ ಶಾಶ್ವತವಾಗಿದ್ದು ಹೇಗಿದೆ? ನೀವು ಈಗ 3 ತಲೆಮಾರದಿಂದ ನಾವು ಇದು ಮಾಡ್ತಾ ಇದ್ದೇವೆ ಅನ್ನೋ ಕಾರಣ ನಡೆದಿದೆ. ಸ್ವತಂತ್ರ ಸಂಬಂಧ ಹೋರಾಡಿ ಭಾರತ ದೇಶವನ್ನು ಸ್ವತಂತ್ರ ಮಾಡಿದ ಕಾಂಗ್ರೆಸ್ ಪಕ್ಷ. ಆಮೇಲೆ ನಮಗೆ ಎಲ್ಲಾನು ಧರ್ಮಕ್ಕೂ ಎಲ್ಲ ಜಾತಿಯವರಿಗೆ ಒಂದು ಮಾನ ಸನ್ಮಾನ ಕೊಡೋ ಪಕ್ಷ ಅಂದರೆ ಅದು ಕಾಂಗ್ರೆಸ್. ಆ ಕಾರಣದಿಂದ ನಾವು ಮೊದಲಿಂದಾದರೂ ಕಾಂಗ್ರೆಸ್ ಮಾಡ್ಕೊಂಡು ಬಂದಿದ್ದೀವಿ, ಮುಂದಾದರೂ ಕಾಂಗ್ರೆಸ್ ಮಾಡ್ತೀವಿ. ಮೊದಲಿಂದಲೂ ಕಾಂಗ್ರೆಸ್, ಈಗಲೂ ಕಾಂಗ್ರೆಸ್, ಮುಂದಿನ ಕೂಡ ಕಾಂಗ್ರೆಸ್. ಅಂದ್ರೆ ಈ ಕಾಂಗ್ರೆಸ್ ಅನ್ನೋದು ಒಂದು ಪಿತರಾಜಿತ ಆಸ್ತಿ ರೀತಿಯಾಗಿ ತಾವು ಕಾಂಗ್ರೆಸ್ ಅಜ್ಜವರು ನಿಮ್ಮ ಅಪ್ಪವರು ಕೊಟ್ಟರು, ನಿಮ್ಮ ಅಪ್ಪವರು ನಿಮಗೆ ಕೊಟ್ಟರು, ನೀವು ನಿಮ್ಮ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಆ ರೀತಿ ಮೇಲೆ ಬರ್ತಾ ಇದೆ. ಸರಿ ಸರ್, ರಾಜಕಾರಣಕ್ಕೆ ಬರ್ಬೇಕಂತ ಕಾಂಗ್ರೆಸ್ ಬರುವುದು ಅದು ನಿಮ್ಮ ವೈಯಕ್ತಿಕ ವಿಚಾರ. ರಾಜಕಾರಣಕ್ಕೆ ಜಿಲ್ಲಾ ಉಪಾಧ್ಯಕ್ಷರಾಗಿ ಪಟ್ಟಣ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಿ ಅಲ್ಲಿಂದ ಈ ಕ್ಷೇತ್ರದ ಟೌನ್ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. ರಾಜಕಾರಣಕ್ಕೆ ಬರ್ಬೇಕಂತ ಯಾಕೆ ನಿರ್ಧಾರ ಪಡೆದುಕೊಂಡ್ರಿ? ಯಾಕೆ ರಾಜಕಾರಣಕ್ಕೆ ಎಂಟ್ರಿ ಕೊಟ್ರಿ? ದಿವಂಗತ ಸನ್ಮಾನ್ಯ ಶ್ರೀ ಶಿವಳ್ಳಿ ಅವರ ಅಭಿಮಾನಿ ಬಳಗದಿಂದ ನಾವು ಬಂದ್ವಿ. ಅವರಿಂದ ಇವತ್ತು ಸಲೀಂ ಕೇಳ್ಕೊಂಡು ಕುಂದಗೋಳ ತಾಲೂಕದಲ್ಲಿ ಯಾರು ಪರಿಚಯ ಅದಾರ ಅಂದ್ರೆ ಶಿವಳ್ಳಿ ಅವರ ಸಾಹೇಬ್ರ, ದಿವಂಗತ ಶಿವಳ್ಳಿ ಸಾಹೇಬ್ರ ಒಂದು ಆಶೀರ್ವಾದ. ಅವ್ರ ಕೃಪಾ ಅಂದ್ರೆ ಅವ್ರ ಗಡ್ಡಿ ಮನೆಗೆ ಬೆಳೆದ ಹುಡುಗರು ನಾವು. ಬರ್ಬರ್ತಾ ಅದು ವಿಧಿ ವಿಷಯ ಅವರು ಭಗವಂತನ ಇಚ್ಛೆಯಿಂದ ಭೂಮಿ ಎಲ್ಲ ಬಂದ್ಬಿಟ್ಟು ಮಾಡಿಕೊಂಡು ನಂತರ ಕುಸುಮಾವತಿ ಶಿವಳ್ಳಿ ಅವರು ನನ್ನ ಜಿಲ್ಲಾ ಉಪಾಧ್ಯಕ್ಷ ಮಾಡಿದ್ರು. ಈಗ ಸದ್ಯಕ್ಕೆ ನನಗೆ ನಗರ ಬ್ಲಾಕ್ ಅಧ್ಯಕ್ಷ ಮಾಡಿದ್ದು ಸನ್ಮಾನ್ಯ ಜಗದೀಶ್ ಉಪ್ಪಿನ, ಶಿವಾನಂದ ಬೆಂಟೂರು ಪ್ಲಸ್ ಸಲೀಂ ಮೊಹಮ್ಮದ್ ಅವರ ಆಶೀರ್ವಾದದಿಂದ DK ಸಾಹೇಬರ ಅನುಕೂಲದಿಂದ ಇವತ್ತು ನನ್ನ ಬ್ಲಾಕ್ ಅಧ್ಯಕ್ಷನಾಗಿ KPCCಯಿಂದ ನನಗೆ ಆರ್ಡರ್ ಪಾಸ್ ಮಾಡಿಸಿದ್ದಾರೆ. ಸರಿ ಸರ್, ನಾವು ಮೊದಲನೇ ಬಾರಿಗೆ ಕಾರ್ಪೊರೇಷನ್ ಚುನಾವಣೆ ಸ್ಪರ್ಧೆ ಮಾಡಿ ಈ ಪಟ್ಟಣ ಪಂಚಾಯತಿ ಚುನಾವಣೆ ಸ್ಪರ್ಧೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಹಿನ್ನಡೆ ಆಯಿತು? ಅಂದ್ರೆ ನಿಮಗೆ ಯಾಕೆ ಹಿನ್ನಡೆ ಆಯಿತು? ಯಾಕೆ ಪರಾಭವ? ಅಲ್ಲಿ ನನ್ನ ಅಪೋಸಿಟ್ ಕ್ಯಾಂಡಿಡೇಟ್ BJP ಇಂದ ನಾನು ಸೋತಿದ್ದೇನೆ. BJP ಕ್ಯಾಂಡಿಡೇಟ್ ಇಂದ ಸೋತಿದ್ದೇನೆ. ಮೊನ್ನೆದು ನನ್ನ ಸಡನ್ಲಿ ಆದ ಕ್ಷೇತ್ರ ನೆನಪು, ಆ ವಾರ್ಡ್ ನೆನಪು. ಸಡನ್ಲಿ ನಮ್ಮ ಜನರಲ್ಲಿ ಏನೂ ಸ್ವಲ್ಪ ಗೆಲ್ತಿದ್ದಿಲ್ಲ.
ಜನರ ಜೋಡಿ ಪರಿಚಯ ಇತ್ತು, ಅಷ್ಟು ಪೂರ್ತಿ ಅಷ್ಟು ಪೂರ್ತಿ ಇತ್ತು. ಇಲೆಕ್ಷನ್ ಪೂರ್ತಕ್ಕಾಗಿ ಅವರ ಜೊತೆ ಒಡನಾಟ ಇರಲಿಲ್ಲ ನನಗೆ. ಸಡನ್ಲಿ ನಾಳೆ ನಾಮಿನೇಷನ್ ಇದೆ ಅಂದ್ರೆ ಇವರೇ ವೋಟಿಂಗ್ ಇದು ನಾಮಿನೇಷನ್ ಇದೆ ಅಂದ್ರೆ ಇವತ್ತರಂಗೆ ನನಗೆ ಸಾಯಂಕಾಲ 8-9 ಗಂಟೆಗೆ ನನಗೆ ರಿಫಾರ್ಮ್ ಕೊಟ್ಟು ಆ ಥರ ಬಂದು ಜನರ ವಿಶ್ವಾಸ ಗೆಳ್ಕೊಂಡು ನಾನು ಅಷ್ಟು ಓಡ್ತು ನನಗೆ ಅಷ್ಟು ಓಟು ನನಗೆ ಹಾಕಿದ್ದ ಎಲ್ಲ ಜನರಿಗೂ ನನ್ನ ಧನ್ಯವಾದಗಳು. ನನ್ನಲ್ಲಿ ಅಷ್ಟರ ನನ್ನ ಜನ ಗಳಿಸಿದ್ದೀನಿ ಅನ್ನೋದು ಒಂದು ನಂಬಿಕೆ ವಿಶ್ವಾಸದಿಂದ ನಾನು ಮಾಡಿದ್ದೀನಿ. ಸರಿ ಸರ್, ನಂತರ ತಾವು ಜಿಲ್ಲಾ ಉಪಾಧ್ಯಕ್ಷರು, ಅಲ್ಲಿಂದ ನಗರ ಘಟಕ ಬ್ಲಾಕ್ ನಿಮ್ಮ ಸಿಟಿಯ ತಾವು ಅಧ್ಯಕ್ಷರಾಗಿದೆ. ಆದಂತ ಸಂದರ್ಭದಲ್ಲಿ ವಿಧಾನಸಭೆ ಚುನಾವಣೆ ಸೋತ್ರಿ ನೀವು. ಯಾಕೆ ಇಷ್ಟೆಲ್ಲ ನಿಮ್ಮದೇ ಆಗಿರ್ತಕ್ಕಂಥ ವರ್ಚಸ್ಸು, ಗ್ರಾಮೀಣ ಭಾಗದಲ್ಲಿ ಸಂಘಟನೆ, ಚನ್ನಬಸಪ್ಪ ಶಿವಳ್ಳಿ ದಿವಂಗತ ಮತದ ಸಮಯದಲ್ಲಿ ಮಾಡಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಕಾರ್ಯಕ್ರಮಗಳನ್ನು ನಾನು ನೋಡಿದ ಪ್ರಕಾರದಿಂದ ಒಂದು ವೇಳೆ ಶಿವಳ್ಳಿ ಅವರ ಪ್ರಚಾರಕ್ಕೆ ಯಾರೋ ಒಂದು ಶಾಸಕರಾಗಿದೆ, ಮಿನಿಸ್ಟರ್ ಆಗಿದೆ, ಮುಂಜಾನೆ 7 ಗಂಟೆ 6 ಗಂಟೆ ಅಮ್ಮಲ್ಲಿ 8 ಗಂಟೆ ಮನೆಗೆ ಬಿಡ್ತಾರೆ. ಇವರು ಮಧ್ಯಾಹ್ನ 3 ಗಂಟೆ ಆದ್ರೂ ಮನ್ಯಾಗ ಇರೋರು, ಅಲ್ಲೇ ಜನನ ಹ್ಯಾಂಡಲ್ ಮಾಡ್ತಿದ್ರು. ಅಂತ ವ್ಯಕ್ತಿ ಸ್ಪರ್ಧೆ ಮಾಡ್ತಕ್ಕಂಥ ಕ್ಷೇತ್ರದಲ್ಲಿ ಅವ್ರ ಧರ್ಮಪತ್ನಿ ಉಪಚುನಾವಣೆಯಲ್ಲಿ ಆಯ್ಕೆಯಾದ್ರು. ಸಾರ್ವತ್ರಿಕ ಚುನಾವಣೆ ಸೋತ್ರಲ್ಲ ಸರಿ. ಯಾಕೆ? ಅದು ಅಲ್ಪ ಸ್ವಲ್ಪ ಮತ ಅಲ್ಲ, 36,000 ಮತಗಳಿಂದ. ಕಾರಣ ಭಾಳ ಇದಾವೆ. ಕಾರಣ ಹೇಳಲಿಕ್ಕೆ ಅದು ಸೂಕ್ತ ಟೈಮ್ ಅಲ್ಲ ಇದು. ಕಾರಣ ಹೇಳಲಿಕ್ಕೆ ಸೂಕ್ತ ಟೈಮ್ ಅಲ್ಲ ಇದು. ಕಾರಣ ಭಾಳ ಇದೆ. ಕೆಲವೊಂದು ಸಂಘಟನೆಯೊಳಗೆ ಕೊರತೆ ಆಗಿರ್ಬೋದು ನಮ್ಮ ಕಾಂಗ್ರೆಸ್ ಪಕ್ಷದ್ದು. ಇಲ್ಲಿ ಕೆಲವೊಂದು ಮುಖಂಡರಲ್ಲಿಂದನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು. ಅದು ದೊಡ್ಡ ವಿಷಯ ಅಲ್ಲ. ಇರಲಿ, ಮುಂದಿನ ದಿನ ಬರೋ ದಿನ ಮತ್ತೆ ಮಾಡ್ತೀವಿ. ಕಾಂಗ್ರೆಸ್ MLA ಈ ಕ್ಷೇತ್ರದಿಂದ ಚುನಾವಣೆ ಮಾಡ್ತೀವಿ. ಸರಿ ಸರ್, ನಾವು ಹೇಳ್ತಾರೆ ಸೂಕ್ತವಾದಂತ ಸಮಯ ಅಲ್ಲ ಅಂತ ಹೇಳ್ತಾರೆ. ಆದ್ರೆ ಸೂಕ್ತವಾದಂತ ಸಮಯ ಅಲ್ಲ, ವೋಟ್ ಹಾಕುವಂತ ಸಮಯ ಬಂದಿದೆ. ಜನ ಮತ್ತೆ ಹಿಂದಿನ ಮರಳಿ ನೋಡಿ ಈ ಬಾರಿ ಹಾಗೆ ಮಾಡಬಹುದು. ಇಲ್ಲ ಸರ್, ಲೋಕಸಭೆನೇ ಬೇರೆ, ವಿಧಾನಸಭೆನೇ ಬೇರೆ. ವಿಧಾನಸಭೆಯಲ್ಲಿ ನನ್ನ ಪ್ರಾಂತ್ಯ ಅಷ್ಟೇ ಇರುತ್ತೆ. ಲೋಕಸಭೆಯಲ್ಲಿ ಎಂಟೈರ್ 8 ತಾಲೂಕನ್ನು ವರ್ಕ್ ಮಾಡೋದು. 8 ತಾಲೂಕಿಗೆ ಒಂದು ತಾಲೂಕಿಗೆ ಕಂಪ್ಯಾರಿಸನ್ ಮಾಡಬೇಡಿ. ಅದೇ ಎಲೆಕ್ಷನ್ ಬೇರೆ, ಇದೇ ಎಲೆಕ್ಷನ್ ಬೇರೆ. ಇದು ಸ್ವಲ್ಪ ನಮ್ಮ ಒಳಗಿನ ಕೆಲವೊಮ್ಮೆ ವೈಮನಸ್ಸು, ತಿಳ್ಕೊರಿ ಏನೋ ಒಂದು ಹೆಚ್ಚು ಕಡಿಮೆಯಿಂದ ನಾವು ಸೋತಿದ್ದೀವಿ. ಆದರೆ ಈ ಸಲ ಸೋಲಲ್ಲ. ಸರಿ, ಜಿಲ್ಲಾ ಉಪಾಧ್ಯಕ್ಷರಾಗಿ ಮಾತ್ರ 8 ವಿಧಾನಸಭಾ ಕ್ಷೇತ್ರದಲ್ಲಿ 4ರಲ್ಲಿ ಹಂಚಿಕೊಂಡಿದೆ, ಸಮಭಾಗವಾಗಿ ಹಂಚಿಕೊಂಡಿದೆ. 4ರಲ್ಲಿ ಕಾಂಗ್ರೆಸ್ ಇದೆ, 4ರಲ್ಲಿ ಭಾರತೀಯ ಜನತಾ ಪಕ್ಷ ಇದೆ. ಆದ್ರೆ ಭಾರತೀಯ ಜನತಾ ಪಕ್ಷ 4ರಲ್ಲಿ ಸೋತಿರ್ತಕ್ಕಂಥ ಕ್ಷೇತ್ರದಲ್ಲಿ ಅದು ಏನು ಸಾಮಾನ್ಯವಾಗಿ ಸೋತಿಲ್ಲ, ಅದು ಪ್ರಭಾವದಿಂದ ಸೋತಿದೆ. 4ರಲ್ಲಿ ಕಾಂಗ್ರೆಸ್ ಸೋತಿರ್ತಕ್ಕಂಥ ಕ್ಷೇತ್ರದಲ್ಲಿ ಅದು ಸಾಮಾನ್ಯವಾಗಿ ಸೋತಿಲ್ಲ, ಅದು ಪ್ರಭಾವದಿಂದ ಸೋತಿದೆ. ಕುಂದಗೋಳಾಗಿದ್ದು 35,000 ಮತದಿಂದ. ಇಲ್ಲಿ ಜಗದೀಶ್ ಉಪ್ಪಿನವರಾಗಿರ್ಲಿ, ಚಂದ್ರಶೇಖರ್ ಜುಟ್ಟಲ್ ಅವರಾಗಿರ್ಲಿ, ಆಮೇಲೆ ಜಗನ್ನಾಥ್ ಗೌಡ ಅವರಾಗಿರ್ಲಿ, ಮಲ್ಲಿಕಾರ್ಜುನ ಅಕ್ಕಿ ಅವರಾಗಿರ್ಲಿ, ಇವರು ಈ ಕ್ಷೇತ್ರದಲ್ಲಿ ಪ್ರಭಾವ ಪಡೆದುಕೊಂಡಿದ್ದು. ಆದ್ರೆ ಕಳೆದ ವಿಧಾನಸಭಾ, ಹಿಂದಿನ ವಿಧಾನಸಭಾ, ನಿಮ್ಮ ಶಿಗ್ಗಾಂವ ವಿಧಾನಸಭಾ ಕ್ಷೇತ್ರ, ಅಲ್ಲಿನೂ ಕೂಡ ಸೋತಿರ್ತಕ್ಕಂಥ ಸಾಮಾನ್ಯ ವ್ಯಕ್ತಿ ಅಲ್ಲ. ಯಾಸೀರ್ ಖಾನ್ ಪಠಾಣ್ ಅಲ್ಲಿ ಮೈನಾರಿಟಿಯಿಂದ ಬರುವುದು. ಅಲ್ಲಿಂದ ಹುಬ್ಬಳ್ಳಿ ಸೆಂಟ್ರಲ್, ಅಲ್ಲಿ ಅತಂತ್ರ ಜಗದೀಶ್ ಶೆಟ್ಟರ್ ನಿಮ್ಮ ಕಡೆ ಬಂದರು ಹೋದ್ರು, ಅತಂತ್ರ ಆಗಿಬಿಡ್ತಾರೆ. ಅದು ಅರವಿಂದ್ ಬೆಲ್ಲದ ಕ್ಷೇತ್ರ. ಅಲ್ಲಿ ಕೂಡ ಕಳೆದ ಬಾರಿಯಲ್ಲಿ ನಿಮ್ಮ ಮೈನಾರಿಟಿಯಿಂದ ಇಸ್ಮಾಂತ ಮಾರ್ಗ ಸ್ಪರ್ಧೆ ಮಾಡಿದ್ರು. ಈಗ ಮತ್ತೆ ದೀಪಕ್ ಶಿಂಜೋಳಿ ಅವ್ರನ್ನು ಕೊಟ್ಟು ಅಲ್ಲಿನೂ ಕೂಡ ಹೆಚ್ಚು ಕಡಿಮೆ 30 ಓಟಿಂದ ಸೋತಿದ್ದಾರೆ. 4ರಲ್ಲಿ 4 ಇದೀರ ಸರ್, 50-50 ಇದ್ದೀರಿ. ಉಳಿದ 4 ವಿಧಾನಸಭಾ ಕ್ಷೇತ್ರದಲ್ಲಿ ಏನಾಗ್ತದೆ? ಚುನಾವಣೆಗೆ ಈ ಚುನಾವಣೆಗೆ ನಾವು ಏನು ಡಿಫ್ರೆನ್ಸ್ ಅಂತ ನೀವು ಹೇಳೋದು ನಿಮ್ಮ ಅರ್ಥ ಆಗ್ತದೆ ನನಗೆ. ಹೋದ ಚುನಾವಣೆಯಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ಕೊಟ್ಟ ಗ್ಯಾರಂಟಿ, ಅವರು ಕೊಟ್ಟ ಭರವಸೆಗಳನ್ನು ಈಡೇರಿಸಿ ಇಂದು ಜನರ ಮುಂದೆ ಎಲ್ಲನೂ ಒಂದು ಮಾಡಿಕೊಟ್ಟಿದ್ದಾರೆ. ಎಲ್ಲ ಭರವಸೆಗಳನ್ನು ಒಂದು ಗ್ಯಾರಂಟಿನೂ ತಪ್ಪಿಸಿಲ್ಲ, ನುಡಿದಂತೆ ನಡೆದಿದ್ದಾರೆ. ಮತ್ತು ಈ ಥರನೂ ಅದೇ ಭಾಗದ ಜನ, ಹೆಣ್ಮಕ್ಳು, ಗಂಡ್ಮಕ್ಳು, ಬಡ ಜನ, ಶೋಷಿತರು, ದೀನರು, ದಲಿತರು, ಅಲ್ಪಸಂಖ್ಯಾತರು ಅವ್ರ ಬೆನ್ನ ಹಚ್ಚಿ ನಾವು ಕಾಂಗ್ರೆಸ್ಸನ್ನು ಗೆಲ್ಲಿಸಲು ಪ್ರಯತ್ನ ಮಾಡ್ತೀವಿ. ಸರಿ ಸರ್, ಈ 5 ಗ್ಯಾರಂಟಿ ಕರ್ನಾಟಕ ರಾಜ್ಯದಲ್ಲಿ ಮೊದಲನಿಗೆ ಅನುಷ್ಠಾನ ಆಗಿದ್ದು. 5 ಗ್ಯಾರಂಟಿ ಸ್ಥಾನ ಅನುಷ್ಠಾನ ಪಡೆದಿರೋದ್ರಿಂದ ನಿಮ್ಮ ಕಾಂಗ್ರೆಸ್ ಪಕ್ಷ ಈ ಬಾರಿ ಲೋಕಸಭಾ ಕ್ಷೇತ್ರಕ್ಕೆ ಎಷ್ಟು ಸೀಟ್ ಗೆಲ್ಲಬಹುದು? ನೀವು ಯಾವ ರೀತಿ ನಿಮ್ಮ ಕ್ಷೇತ್ರದಿಂದ ನಿಮ್ಮ ಅಭ್ಯರ್ಥಿ ಗೆಲ್ಲಿಸ್ಲಿಕ್ಕೆ ಏನು ರಣತಂತ್ರಗಳನ್ನು, ಏನು ಪ್ಲಾನ್ಗಳನ್ನು ಮಾಡ್ತಾ ಇದ್ದಾರೆ? ಸರ್, ಧಾರವಾಡ ಜಿಲ್ಲೆಯಲ್ಲಿ ರಣತಂತ್ರ ಅಂದರೆ ಸಂತೋಷ್ ಲಾಡ್ ಒಬ್ಬರೇ.
ಸಂತೋಷ್ ಲಾಡ್ ಏನಿದಾರಲ್ಲ, ಈ ಪಕ್ಷಕ್ಕಾಗಿ, ಈ ಧಾರವಾಡ ಜಿಲ್ಲೆಗಾಗಿ ವಿನೋದ ಸೂಟಿ ಅವರ ಸಂಬಂಧ ಇಷ್ಟು ಹೊರಡ್ತಾ ಇದ್ದಾರೆ ಅಂದರೆ ಅದು ನಮ್ಗೆ ಹೇಳಿಕೆ ಮಾತಿಲ್ಲ. ಹಗಲಿ ರಾತ್ರಿ ಸುಮಾರು ನಾನು ಮನೆಯಿಂದ ನೋಡ್ತೀನಿ, ರಾತ್ರಿ ಮಟನ ಮೀಟಿಂಗು ಮತ್ತು ಮಾರ್ನಿಂಗ್ 6 ಗಂಟೆ ಮೀಟಿಂಗು ಎಲ್ಲ ಮಾಡಿ ಕಾರ್ಯಕರ್ತರನ್ನ ಒಂದು ಗಟ್ಟಿ ಮಾಡಿ, ಕಾರ್ಯಕರ್ತರನ್ನ ಮನವೊಲಿಸಿ, ನೊಂದದವ್ರ ಮನೆ ಒಲಿಸಿ, ಪ್ರತಿಯೊಬ್ಬರಿಗೆ ವೋಟಿಂಗ್ ಮಾಡ್ಸಕ್ಕೆ ಒಂದು ಇದು ಮಾಡಿ ಕಾಂಗ್ರೆಸ್ಸನ್ನು ಬಲಿಷ್ಠವಾಗಿ ಮಾಡಲಿಕ್ಕೆ ಅವರೊಂದು ಅನುಕೂಲ ಮಾಡಿಕೊಟ್ಟಾರೆ. ಅದೊಂದು. ಇನ್ನೊಂದು, ನೀವು ಗ್ಯಾರಂಟಿಯಿಂದ ಹೆಂಗೆ ಜನರನ್ನ ಗೆಲ್ತೀರಿ, ಈಗ ನೀವು ಕ್ವಶನ್ ಹಾಕಿದ್ರೆ ನೀವು ಮಾಡ್ತೀರಿ. ಗ್ಯಾರಂಟಿಯಿಂದ ನಾವು ಹೆಂಗೆ ಮತ ಹಾಕಿಸ್ತೀರಿ ಅನ್ನೋ ಮಾತು ಜನನ ಅದನ್ನು ಗ್ಯಾರಂಟಿ ತಗೊಂಡವ್ರನ್ನೇ ನಮ್ಮ ವೋಟರ್ಸ್ ಅವರು ಸರಳವಾಗಿ ಹಾಕ್ತಾರೆ. ಭಾರತೀಯ ಜನತಾ ಪಕ್ಷ ಕೇಂದ್ರದಿಂದ 5 ಕೆಜಿ ಅಕ್ಕಿ ಕೊಟ್ಟಿದ್ದಾರೆ, ಉಜ್ವಲ ಯೋಜನೆ ಕೊಟ್ಟಿದ್ದಾರೆ, ನಾರಿ ಶಕ್ತಿ ಕೊಟ್ಟಿದ್ದಾರೆ. ಇನ್ನು ಮತ್ತೆ ಹೆಂಗೆ 5 ಗ್ಯಾರಂಟಿ ಹಾಕಿಸ್ಕೊತೀರಿ? ಭಾರತ ಸರ್ಕಾರ ಕೆಲಸ ಮಾಡಿದ್ದೆ ಅಂತ ನೀವು ಹೇಳಿದ್ದೀರಿ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಾರಿ ಶಕ್ತಿ ಕೊಟ್ಟರು, ಉಜ್ವಲ ಕೊಟ್ಟರು ಅಂತ ಮಾಡಿದ್ದು ಯಾರು ಸರ್? ಅವರು ಕಾಂಗ್ರೆಸ್ ಗೌರ್ಮೆಂಟೇ ಮಾಡಿದ್ದನ್ನ ಅವರು ರೀಪ್ರೆಸೆಂಟೇಷನ್ ಮಾಡಿದ್ದಾರೆ. ಅದನ್ನ ಹೊಸದೇನು ಮಾಡಿಲ್ಲಲ್ಲ ಅವರು. ಹೊಸದೇನು ಮಾಡಿದ್ರೆ ಹೇಳಿ ಅದನ್ನ ನಾವು ಹೋಗ್ತೇನೆ. ಆಮೇಲೆ ನೀವು ಇನ್ನೊಂದು ಹೇಳಿದ್ರೆ ಅದು ಏನು 5 ಕೆಜಿ ಅಕ್ಕಿ ಈಗೆಲ್ಲ ಅದು ಮನಮೋಹನ್ ಸಿಂಗ್ ಅವರು ಇದ್ದಾಗೂ ಬರ್ತಿತ್ತು, ಇವರು ನರೇಂದ್ರ ಮೋದಿ ಇದ್ರು ಬರ್ತಾ ಇದ್ರು. ಅದಕ್ಕೆ ರಾಜ್ಯದಲ್ಲಿ ಯಾವ ಸರ್ಕಾರ ಇದ್ದಕ್ಕೆ ಅದಕ್ಕೆ ಪ್ಲಸ್ ಮಾಡಿ 2 ಕಿಲೋ 3 ಕಿಲೋ 5 ಕಿಲೋ ಅದು ಸಿದ್ದರಾಮಯ್ಯ ಅವರು 5 ಕೆಜಿ ಮಾಡಿ 10 ಕೆಜಿ ಕೊಡ್ತೇನೆ ನನ್ನ ಭರವಸೆ ಕೊಟ್ಟಿದ್ರೆ 10 ಕೆಜಿ ಮುಗಿಸಿದ್ದಾರೆ. ಅದಕ್ಕೆ ಜನರಿಗೆ ಇವ್ಯಾಡಿಷನ್ ಮಾತಾಡಲಿಲ್ಲ ಸರ್. ಡಿವಾಲ್ಯೂಷನ್ ಅಂದ್ರೆ ಅರ್ಥ ಅಂದ್ರೆ ಪ್ರಚಾರ ಸಂದರ್ಭದಲ್ಲಿ ಯಾಕೆ ತಿಳಿಸ್ತೀರಿ? ಹೋಗ್ತೇನೆ ಅದಕ್ಕೆ. ನನ್ನ ಮನೆಗೆ ನನ್ನ ರಾಜ್ಯಕ್ಕೆ ಬಂದಿದ್ದು ನಂದೇ. ಅದು ಯಾರಪ್ಪನ ಸ್ವತ್ತಲ್ಲ, ನಮ್ಮದೇ. ಈ 6 ಕೋಟಿ ಕನ್ನಡಿಗರ ಸ್ವತ್ತು ಅದು. ಅದಕ್ಕೆ ಆ ಸ್ವತ್ತಿಗೆ ನಾವು ಮಾನ್ಯ ಸಿದ್ದರಾಮಯ್ಯ ಅವರು ಬೇಕಂದ್ರೆ 8 ಕಿಲೋ ಕೊಡ್ಬೋದಾಗಿತ್ತು, 10 ಕಿಲೋ ಕೊಡ. ಅದಕ್ಕೆ ಅವರು ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ 36 ರೂಪಾಯಿ ಕೆಜಿ ಪರ್ ಕೆಜಿ ಆಗಿ ದುಡ್ಡು ಕೇಳಿ ಕಟ್ತೇನೆ ಅಂತಂದ್ರು. ಅವರು ನಮ್ಗೆ ಅಕ್ಕಿ ಕೊಡಲಿಲ್ಲ. ಆದರೆ ಅದೇ ಭಾರತ್ ರೈಸ್ ಅಂತ ಹೇಳಿ ಇವರು 29 ರೂಪಾಯಿ ಕೆಜಿಗೆ ಜನರಿಗೆ ಮುಡಿಸಕ್ಕೆ ಬರ್ತಿದ್ದಾರೆ. ಅದು ಇಲೆಕ್ಷನ್ ಸಂದರ್ಭಕ್ಕೆ ಬರ್ತು, ಎದಕ್ಕೂ ಅಲ್ಲ. ಅವಾಗ ನೀವು ಮೋದಿಯವ್ರನ್ನು ಮತ್ತು ಬೊಮ್ಮಾಯಿಯವ್ರನ್ನು ಆಮೇಲೆ ವಿಜೇಂದ್ರವ್ರನ್ನು ಕೇಳಿಲ್ಲ. ನೀವು ಇದನ್ನು ಕ್ವಶನ್ ನೀವು ಪತ್ರಕರ್ತರು ಯಾಕೆ ಮಾಡೋದಿಲ್ಲ? ನೀವು ಬರೀ ಕಾಂಗ್ರೆಸ್ನವ್ರಿಗೆ ಕ್ವಶನ್ ಮಾಡ್ತೀರಾ? ನಾವು ಕೇಳಿದೀವಿ ಪ್ರಶ್ನೆ. ಕೇಳಿದಾಗ ಅವ್ರು ಏನ್ ಹೇಳಿದ್ದಾರೆ ನೋಡಿ, ಅಲ್ಲಿ ಸ್ಟಾಕ್ ಇದ್ದರೆ ಅವ್ರು ಕಳಿಸಬಹುದು, ಅದೇ ಸ್ಟಾಕ್ ಇರ್ಲಿಲ್ಲ ಅಂದ್ರೆ ಏನು ಮಾಡಬಾರಲ್ಲ, ಬೇರೆ ರಾಜ್ಯಕ್ಕೂ ಕೂಡ ಗಮನ ಹರಿಸಬೇಕಾಗ್ತೈತಿ ಅನ್ನುವಂತ ಮಾತನ್ನು ತಿಳಿಸಿರ್ತಕ್ಕಂಥ ಇಂದಿನ ಮಾಜಿ ಮುಖ್ಯಮಂತ್ರಿ, ಅಂದಿನ ಹಾಲಿ ಮುಖ್ಯಮಂತ್ರಿ, ಹೌದಾ, ಇಂದಿನ ಶಾಸಕರು, ಇಂದಿನ ರಾಜ್ಯಾಧ್ಯಕ್ಷರು. ಚುನಾವಣೆ ಪೂರ್ವ ಹೆಂಗೆ ಬಂತು ಸರ್? ಅದ ಚುನಾವಣೆ ಪೂರ್ವ ಲಾರಿ ಗಂಟ್ಲೆ ಅವ್ರು ಇಲ್ಲಿ ಬಂದ್ ಮಾಡಿದ್ರಲ್ಲ, ಅವಾಗ ಎಕ್ದಮ್ ಸ್ಟಾಕ್ ಬಂದ್ಬಿಡ್ತಾ? ಚುನಾವಣೆ ಪೂರ್ವ ಎಕ್ದಮ್ ಸ್ಟಾಕ್ ಬಂದ್ಬಿಡ್ತಾ? ಅದಕ್ಕೆ ಉತ್ತರ ಕೊಡ್ರಿಲ್ಲ ನೀವು, ಜನರಿಗೆ ಉತ್ತರ ಕೊಡ್ರಿ. 52,000 ಕೋಟಿ ಇವತ್ತು ಜನರಿಗೆ ನೀರಾಗಿ, ಬಡವರಿಗೆ, ಬಗ್ಗರಿಗೆ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ, ಸಾಮಾನ್ಯ ವರ್ಗದವರಿಗೆ ಇವತ್ತು ದುಡ್ಡು ಮುಟ್ಟಾಗತ್ತದೆ ಅಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಕಾರ್ಯ ಮತ್ತು ಡಿ ಕೆ ಶಿವಕುಮಾರ್ ಕಾರ್ಯಕ್ಕೆ ಮೆಚ್ಚುಗೆ ಪಡಬೇಕು ನಾವು. ಅದಕ್ಕೆ ಇವರು 14 ಲಕ್ಷ ಕೋಟಿ ರೂಪಾಯಿ ಉದ್ಯೋಗಪತಿ ಸಾಲ ಮನ್ನಾ ಮಾಡ್ತೀರಿ, ಅದಕ್ಕೆ ಯಾರು ಕೇಳಿರಲ್ಲ. 52,000 ರೂಪಾಯಿ, ಬರೀ 52,000 ರೂಪಾಯಿ ಕೊಟ್ಟಿದ್ದೀವಿ. ಬಿಟ್ಟಿ ಭಾಗ್ಯ, ಆ ಭಾಗ್ಯ, ನೀವು ಬಡವ್ರನ್ನ ಮಲಗಿಸ್ತೀರಿ, ಬಡವ್ರನ್ನ ಇದು ಮಾಡಂಗಿಲ್ಲ. ಯಾವ್ದಾದ್ರು ಬಡವ್ರ ಮನೆಗೆ ಹೋಗಿ ನೋಡ್ರಿ, ಬಡವ್ರ ಪರಿಸ್ಥಿತಿ ಏನಿರ್ತೈತಿ. ಎಲ್ಲೇ ಕಾರ್ನಾಗ ಇಸಿ ಕಾರ್ನಾಗ ಕೂತು ಮಾತಾಡೋದಲ್ಲ ಅದು. ಅದಕ್ಕೆ 14 ಲಕ್ಷ ಕೋಟಿ ಯಾರು ಒಬ್ಬರು ಮೀಡಿಯಾದವ್ರು ಕೇಳಿದ್ರೆ, 14 ಲಕ್ಷ ಕೋಟಿ ಉದ್ಯೋಗಪತಿ ಮಂದಿಗೆ ನೀವು ಸಾಲ ಮನ್ನಾ ಮಾಡಿದ್ರಲ್ಲ, ಅದಕ್ಕೆ ದೇಶ ದಿವಾಳಿ ಆಗೋದಿಲ್ಲೇನ್ರಿ? ಈ ಬಾರಿ ಬ್ಯಾಕ್ವರ್ಡ್ ಕಮಿಟಿ 1989 ಅಲ್ಲಿಂದ 99ರವರೆಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಕುರುಬ ಸಮಾಜದ ಸಂಸದರಾಗಿರ್ತಕ್ಕಂಥ ಡಿ ಕೆ ನಾಯ್ಕರ್, ನಿಮ್ಗೂ ಕೂಡ ಗೊತ್ತಿರ್ಬೋದು ಮತ್ತು ನಿಮ್ಮ ತಂದೆ ಡಿ ಕೆ ನಾಯ್ಕರ್ ಅವರು ಅಲ್ಲಿಂದ ಬಿಟ್ಟರೆ ಇಲ್ಲಿವರೆಗೆ ಮತ್ತಾರು ಕಾಂಗ್ರೆಸ್ನಿಂದ ಘಟಾನುಘಟಿ ನಾಯಕರೇ ಸ್ಪರ್ಧೆ ಮಾಡಿದ್ರು. ಅಂದ್ರೆ ಸ್ಪರ್ಧೆ ಮಾಡಿದ್ರು, ಆದ್ರೆ ಅದು ವಿಜಯಶಾಲಿ ಆಗಿಲ್ಲ. DS ಪಾಟೀಲ್ ಕೂಡ ಸ್ಪರ್ಧೆ ಮಾಡಿದ್ರು, ಅಲ್ಲಿಂದ ಮಂಜುನಾಥ್ ಕುಂದೂರು ಮಾಡಿದ್ರು, ವಿನಯ್ ಕುಲಕರ್ಣಿ 2 ಬಾರಿ ಮಾಡಿದ್ರು, ಈಗ ವಿನೋದ್ ಅಸೋಡಿ ಅವರು ಮಾಡ್ತಾ ಇದ್ದಾರೆ. ಈ ಚುನಾವಣೆಯಲ್ಲಿ ಪಂಚಮಶಾಲಿ ಲಿಂಗಾಯತರ ಶ್ರೀ ಫಕೀರ ಸ್ವಾಮಿ ದಿಂಗಾಲೇಶ್ವರ ಅವರು ಕೂಡ ಒಬ್ಬರು ಬಂದಿದ್ದಾರೆ. ಅವರು ಸ್ವಾಮೀಜಿಯವರು ಬಂದು ಮೊನ್ನೆ ಕಳೆದ ನಾವು ಕೂಡ ಒಂದು ಇಂಟರ್ವ್ಯೂ ತಗೊಂಡಿದ್ವಿ. ಈ ಬಾರಿ
ನಮ್ದು ಬಿಜೆಪಿ ವಿರುದ್ಧ ಹೋರಾಟ ಅಲ್ಲ, ಕಾಂಗ್ರೆಸ್ ವಿರುದ್ಧನೂ ಹೋರಾಟ ಅಲ್ಲ. ನಮ್ಮ ಹೋರಾಟ ಇರೋದು ಮತದಾರರ ಜೊತೆಗೆ ಜೋಶಿ ಅವರ ನಡೆಯ ನುಡಿಗಳನ್ನು ವಿರುದ್ಧವಾಗಿ ಅವ್ರನ್ನ ಸೋಲಿಸಬೇಕಾಗಿತ್ತು ನನ್ನ ರಣತಂತ್ರ, ನನ್ನ ಪ್ರಯತ್ನ ಅಂತ ಅವ್ರು ಹೇಳ್ತಾರೆ. ಈ ಫೈಟ್ ನಿಂದ ನಿಮ್ಗೆ ಎಷ್ಟು ಡ್ಯಾಮೇಜ್ ಆಗುತ್ತೆ, ಪ್ಲಸ್ ಆಗುತ್ತೆ. ಜೋಶಿ ವರ್ಸಸ್ ಲಿಂಗಾಲೇಶ್ವರ್. ಸರ್, ಶ್ರೀ ಫಕೀರೇಶ್ವರ ಮಠದ್ದು ನಾವು ಹೋಗ್ತೇವೆ. ಅದು ಒಂದೇ ಜಾತಿಗೆ ಒಂದೇ ಇವರಿಗೆ ಸೀಮಿತ ಅಲ್ಲ. ಅಲ್ಲಿ ಕೇಸರಿನ ಹೆಸರು ಇದೆ. ಆ ಸ್ವಾಮಿಗಳನ್ನು ನಾವು ನಂಬ್ತೀವಿ, ಅವರು ನಂಬ್ತಾರೆ, ಎಲ್ಲರೂ ನಡ್ಕೊಂತಾರೆ. ಆ ಸ್ವಾಮಿಗಳ ಬಗ್ಗೆ ಆ ಮಠಕ್ಕೆ ಮಾತಾಡುವಂತ ನನ್ನಲ್ಲಿ ಯೋಗ್ಯತೆ ಇಲ್ಲ. ನೀವೇನಿದ್ರು ನಮ್ಮ ಹೈಕಮಾಂಡ್, ನಮ್ಮ ಹಿರಿಯರ ಜೊತೆ ಮಾತಾಡ್ತಕ್ಕಂಥ ಅದ್ರ ಬಗ್ಗೆ ನಾನು ಕೇಳಿರ್ತಕ್ಕಂಥ ಪ್ರಶ್ನೆ ಕರೆಕ್ಟ್ ಸರ್. ಸ್ವಾಮಿಯವ್ರ ಬಗ್ಗೆ ನಾನು ಕಂಪ್ಲೀಟ್ ಇದು ಮಾಡೋಲ್ಲ ಸರ್. ಅವ್ರ ಬಗ್ಗೆ ಟಿಪ್ಪಣಿ ಮಾಡೋದಿಲ್ಲ, ಅವ್ರ ಬಗ್ಗೆ ಮಾಡ್ತಾ ಇರೋದಿಲ್ಲ. ಅವ್ರು ನನ್ನ ಗುರುಜಿ ರೀ. ಅವ್ರಿಗೆ ಹೆಂಗ್ ನಾವು ಟಿಪ್ಪಣಿ ಮಾತಾಡಕ್ ಬರ್ತೈತಿ? ಅವ್ರು ಇವತ್ತೇ ಕುಲ್ವದಾಗ ಇವತ್ತು ಸಾಯಂಕಾಲ ಬಂದು ನಿಂತಾರಂದ್ರೆ ಸರಳ 10,000 ಜನ ಕೊಡ್ತೈತಿ. ಅವ್ರಿಗೆ ದೊಡ್ಡ ಮಠ ರೀ ಸರ್. ಅದಕ್ಕೆ ನಮ್ಮ ಧಾರವಾಡ ಜಿಲ್ಲಾ, ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಅತಿ ದೊಡ್ಡ ಮಠ ರೀ ಅದು. ಸ್ವಾಮಿಗಳ ಬಗ್ಗೆ ನೀವು ಟಿಪ್ಪಣಿ ಮಾಡೋದು ಅವ್ರಿಗೇನು ನೋವಾಗಿದೆ, ಇವ್ರೇನು ಅವ್ರನ್ನ ಉಪಯೋಗ ತಗೊಂಡು ಆಮೇಲೆ ಮೋಸ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಅದು ನೀವು ಬಿಜೆಪಿ ಅವ್ರನ್ನ ಕೇಳ್ಬೇಕಲ್ಲ. ಅವ್ರು ಬಿಜೆಪಿ ಅವ್ರ ವಿರುದ್ಧ ಹೇಳಾಕತ್ತಾರೆ, ಕಾಂಗ್ರೆಸ್ ಬಗ್ಗೆ ಏನು ಹೇಳಾಕತ್ತಿಲ್ಲ. ಬೇರೆ ಅದು ಬಿಜೆಪಿ ಅಂದ್ರೆ ಬಿಜೆಪಿ ವಿರುದ್ಧನೂ ಅಲ್ಲ, ವ್ಯಕ್ತಿತ್ವ ಬಗ್ಗೆ ಅವರು ಟಿಪ್ಪಣಿ ಮಾಡಾಕತ್ತಾರ. ಅದಕ್ಕೆ ಅವ್ರ ಕ್ಲಿಯರಿಫಿಕೇಶನ್ ಕೊಡಬೇಕು ಸರ್. ಇದು ರಣತಂತ್ರ, ಚುನಾವಣೆ ಸರ್. ಇದು ರಣತಂತ್ರ. ನಾನ್ ಗೆಲ್ಬೇಕಂತೇಳಿ ನಂದು ಒಂದು ಆಟ, ನೀವು ಗೆಲ್ಬೇಕಂತೇಳಿ ಅವ್ರು ಗೆಲ್ಬೇಕಂದ್ರೆ ಅವ್ರದ್ದೊಂದು ಆಟ. ಅವಾಗ ಯಾರು ಸುಮ್ಮನೆ ಎಲ್ಲರೂ ಅದಕ್ಕೆ ಚುನಾವಣೆಗೆ ನೀವು ತಂದು ಸ್ವಾಮಿಗಳನ್ನು ದರ್ಗಾ, ಮಸೂತಿ, ಮಂದಿರ ಇವನ್ ತಂದಿಡ್ಬೇಡ್ರಿ. ಅಭಿವೃದ್ಧಿ ಹೇಳಿ ನನಗೆ ಏನ್ ಮಾಡಿದ್ದೀನಿ ನಾನು, ಏನಿಲ್ಲ. ರಿಪೋರ್ಟ್ ಕಾರ್ಡ್ ಕೊಡ್ರಿ. भाइयों बहनों, 50 दिन में रिपोर्ट कार्ड लूंगा, साल में एक बार हर एक MP का रिपोर्ट कार्ड लूंगा. यार ಈ MP ಗಳು 28 MP ಗಳಿದ್ರೆ ಅವನು ಬಾಗ್ಲಿಕ್ ನಿಲ್ಲಕ್ಕೆ ಯೋಗ್ಯತೆ ಇಲ್ಲ. ಅವ್ರು ಒಳಗ್ ತಗೊಳಂಗಿಲ್ಲ ಅವ್ರನ್ನ. ಜೋಶಿ ಅವರು ಸ್ವಲ್ಪ ಆಪ್ತರು, ಜೋಶಿ ಅವ್ರ ಒಳಗ್ ಹೋಗ್ತಾರ ಬರ್ತಾರೆ. ಉಳ್ದಾರ ಹುಟ್ರು ಮೋದಿ ಅವ್ರ ಕೆಲಸ ಬಾಗ್ಲ ಕೆಲಸ ಹುಡುಗುದ. ನಾವು ಮೋದಿ ಅವ್ರ ಕೆಲಸ ಮಾಡಕ್ ಕಳ್ಸಿಲ್ಲ ರೀ ಅವ್ರನ್ನ. ನಮ್ಗ್ ಕೆಲಸ ಮಾಡಕ್ 28 ಜನ ಕಳ್ಸಿವಿ ನಾವು. 27 ಜನ ಅಲ್ಲ, 27 ಜನ. 27 ಜನ, ಅದು 28 ಜನ ಹೋಗ್ಯಾರಲ್ಲ ಸರ್. ಅಲ್ಲ, ನಿಮ್ಮವರೊಬ್ರು 28. ನಾನು ಕರ್ನಾಟಕದ ಸಮೇತ ಹೇಳ್ತೀನಿ, 28 ಜನರು ಹೋಗಿದಾರಲ್ಲ, ಅದರ ಬಗ್ಗೆ ಮಾತಾಡ್ತಾ ಇದ್ದೇನೆ ನಾನು. ಸರಿ, ಈ ಬಾರಿ ಅಸೂಟಿಯವರು ಕಳೆದ 2018 ಸಾಲಿನಲ್ಲಿ ನವಲಗುಂದ ವಿಧಾನಸಭಾ ಕ್ಷೇತ್ರದ ಸ್ಪರ್ಧೆ ಮಾಡಿದ್ರು. ಅಲ್ಲಿ ಪರಾಭವಗಳು. ಈಗ ಮತ್ತೆ ಲೋಕಸಭೆ ಚುನಾವಣೆ ಅವರಿಗೆ ಅವಕಾಶ ಮಾಡಿಕೊಟ್ಟು. ಯಾಕೆ ಸರ್ ಈಗ ಯುವ ಘಟಕದ ಜಿಲ್ಲಾ ಗ್ರಾಮೀಣ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈಗ ಅವರು ಆಯ್ಕೆಯಾಗಿ ಒಂದು ವಿಧಾನಸಭೆ ಚುನಾವಣೆ ಸ್ಪರ್ಧೆ ಮಾಡಿದ್ರು. ಈ ಬಾರಿ ಚುನಾವಣೆಯಲ್ಲಿ ಅವಕಾಶ ಸಿಗಲಿಲ್ಲ. ಈಗ ಮತ್ತೆ ಲೋಕಸಭೆ ಬಂದಿದ್ದಾರೆ. ಲೋಕಸಭೆಗೆ ಹೊಸ ಮುಖ ಯೂತ್ಗೆ ಹಾಕುವಂತ ಉದ್ದೇಶ ಇದೆ ಸರ್. ನಾವು ರಾಜ್ಯದಲ್ಲಿ ಸಂಪೂರ್ಣ 5 ರಿಂದ 6 ಜನ ಯೂತ್ ಕೊಟ್ಟಿದ್ದೀವಿ. ಯೂತ್ ಕೊಡ್ಬೇಕಲ್ಲ, ಅವ್ರಿಗೂ ಜ್ಞಾನ ಬೇಕಲ್ಲ ಸರ್. ನಮ್ಮ ಏನು ಹಿರಿಯರಿದ್ದಾರೆ, ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು, ದಿನೇಶ್ ಗುಂಡೂರಾವ್, ಸಂತೋಷ್ ಲಾಡ್ ಅವರು, ಇವರೆಲ್ಲ ಮುಖಂಡರು ಒಂದು ಮಾರ್ಗದರ್ಶನ ಐತಿ. ಮೊದಲೇ ಒಂದೇದೇನೈತಿ, ರಾಹುಲ್ ಗಾಂಧಿ ಅವರು ಯುವನ ಮುಂದುಗೊಳ್ತಾರೆ ತುಂಬಲಿ. ರಾಹುಲ್ ಗಾಂಧಿ ಅವರು ಪ್ರೋತ್ಸಾಹ ಭಾಳ. ಹಿಂಗಾಗಿ ನಮ್ಮ ರಾಜ್ಯದಲ್ಲಿ ಎಲ್ಲ ಪ್ರತಿಯೊಂದು ರಾಜ್ಯದಲ್ಲಿ 5-10 ಯುವಕರನ್ನು ಬಂದ. ನೀವು ಈಗ ಮೊನ್ನೆ ನೋಡ್ಬೋದಾಗಿತ್ತು, ತೆಲಂಗಾಣದಲ್ಲಿ ಏನಾಯ್ತು, ಬಹುಮತ ಬಂದ್ವಿ. ಅದು ಯುವ ಲೀಡರ್ ಸರ್, ರೇವಂತ್ ರೆಡ್ಡಿ ಯುವ ಲೀಡರ್ ಸರ್. ಅಂತವ್ರಿಗೆ ಪ್ರೋತ್ಸಾಹ ಕೊಡಿ, ಕೆಲಸ ಮಾಡ್ತಾರೆ. ಸರಿ, 18ರಲ್ಲಿ 30,000 ಜನರ ಮತದಿಂದ ಸೋತಿರ್ತಕ್ಕಂಥ ನಿಮ್ಮ ವ್ಯಕ್ತಿ ಅಂದ್ರೆ ಕ್ಯಾಂಡಿಡೇಟ್ ಅಸೂಟಿ ಅವರು ಈಗ ವಿಧಾನಸಭೆ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಆಗಿಲ್ಲ. ಲೋಕಸಭೆ ಚುನಾವಣೆಯಲ್ಲಿ ಹೆಂಗ್ ಗೆಲ್ಲಬಹುದು ಸರ್? ಇನ್ನೊಂದು ಇದಕ್ಕೆ ಉತ್ತರ ಬಹಳ ಚಂದ ಹೇಳ್ಬೇಕಂದ್ರೆ ಸರ್, ಈಗ 5 ವರ್ಷದಿಂದ 24ಕ್ಕೂ 18ಕ್ಕೆ ಎಷ್ಟು ಫರ್ಕ್ ಇದೆ ಸರ್? 5 ವರ್ಷ 6 ವರ್ಷ ಆಯ್ತು. 23ಕ್ಕೆ 5 ವರ್ಷ ಆಯ್ತು, 24 ನಡೀತಾ ಇದೆ. 6 ವರ್ಷ ಫರಕ್ ಆಯ್ತು. 6 ವರ್ಷದಿಂದ ಅಂದ್ರೆ 26 ಏಜ್. ಕೆಲವೊಂದು ಆ ವಿಷಯಕ್ಕಾದ್ರೂ ಏನಾದ್ರು ಹಿನ್ನಡೆ ಆಗಿರ್ಬೋದು.
ತಪ್ಪೇನಲ್ಲ ಅದು. ಜನ ವಿಚಾರ ಮಾಡಿ ಅದು ಸಣ್ಣ ಏಜ್ ಅಂತ ಹೇಳಿ ಸಣ್ಣ ಏಜ್ ಮಾಡಿ ತಿರಸ್ಕರಿಸಬಹುದು. ಆದ್ರೆ ಈಗಿಲ್ಲ. ಈಗ ಅವ್ರದ್ದು ಒಂದು ಯುವ ಪಡೆನ ಇದೆ. ಅದೇನದು ನಾನು ನವಲ್ಗೊಂದಲ್ಲಿ ಎಲ್ಲ ಅಡ್ಡಾಡಿದ ಪ್ರಚಾರ ನೋಡಿದ್ರೆ ಪ್ರತಿ ನನ್ನ ಅಂದಾಜು ಪ್ರಕಾರ ಹೈಯೆಸ್ಟ್ ನವಲ್ಗೊಂದು ಸೆಕೆಂಡ್ ಕುಂದೋಳ ಕೊಡ್ತೇವೆ ನೋಡಿ ನಾವು. ಸರಿ ಸರ್, ನೀವು ಹೇಳ್ತಾ ಇದ್ರಿ, ಆದ್ರೆ ಒಂದೇ ವಿಷಯ ಕ್ಲಾರಿಫೈ ಕೊಟ್ಬಿಡ್ತಾನೆ. 6 ವರ್ಷ ಡಿಫರೆನ್ಸ್ ಇದ್ರೆ ಚಿಕ್ಕವನು ಅಂತೇಳಿ ತಿರಸ್ಕರಿಸಿರ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಬಹುದು ಅಂತ ಕ್ವಶನ್ ಮಾರ್ಕ್ ಆಗ್ತಾ ಇದೆ. ಕ್ವಶನ್ ಮಾರ್ಕ್. ಬೀದರ್ ಲೋಕಸಭಾ ಕ್ಷೇತ್ರ ಈಶ್ವರ್ ಖಂಡ್ರೆ ಪುತ್ರ 24 ವರ್ಷ, ಮಾತನಾಡ್ಲಿಕ್ಕೆ ಬರೋದಲ್ಲ ಸರಿಯಾಗಿ. ಮೊನ್ನೆ ಕೂಡ ಬಸವ ಕಲ್ಯಾಣಕ್ಕೆ ಭೇಟಿ ಮಾಡಿದಾಗ ಅವ್ರ ತಂದೆಯರ ಪಕ್ಕದಲ್ಲಿ ಹೇಳ್ತಾ ಇದ್ರೆ ಹಿಂದಿಯಲ್ಲಿ ಮಾತಾಡೋ ಅಲ್ಪಸಂಖ್ಯಾತರಿದ್ದಾರೆ, ಅವರಿಗೆ ರಂಜಾನ್ ತಿಂಗಳ ವಿಶೇಷತೆ ಶುಭಾಶಯ ಕೋರಂದಾಗ ಅವರೇ ಹೇಳಿದ್ದು, ಇಲ್ಲ ನನಗೆ ಹಿಂದಿ ಮಾತಾಡಕ್ ಆಗೋದಲ್ಲ, ನಾನು ಕನ್ನಡದಲ್ಲಿ ಮಾತಾಡ್ತೇನೆ ಅಂತ. ಅದೇ ಈಶ್ವರ್ ಖಂಡ್ರೆ ಮಗ ಹೇಳ್ತಾರೆ. ಮೊನ್ನೆ 4-5 ದಿವಸ ಏನಿದೆ ನಮ್ಮ ಮಾಧ್ಯಮದಲ್ಲೇ ನಾವು ಸುದ್ದಿ ಪ್ರಕಟ ಮಾಡಿದ್ದೇವೆ. ಅಲ್ಲ ಒಂದ್ ನಿಮಿಷ ಸರ್, ಸ್ವಲ್ಪ ನಾನು ನಿಮಗೆ ಕ್ಲಾರಿಫೈ ಕೊಟ್ಟು ಬಿಡ್ತೇನೆ. ಯಾಕಂದ್ರೆ ಚಿಕ್ಕವರು ಅಂತ ಹೇಳಿದ್ರಲ್ಲ, ಇದ್ರ ಬಗ್ಗೆ ನಾನು ಕ್ಲಾರಿಫೈ ಕೊಡ್ತೇನೆ. ಇದು ಬಿದರ್ದಾಯ್ತು. ಈ ಕಡೆ ಚಿಕ್ಕೋಡಿ ಮತ್ತು ಬೆಳಗಾವಿ. ಚಿಕ್ಕೋಡಿಯಲ್ಲಿ ಹೆಸರಿ ನಿಮ್ಮ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ 29 ವಯಸ್ಸು, 28ರಿಂದ 29 ವಯಸ್ಸು. ಈ ಕಡೆ ಮೃಣಾಲ್ ಹೆಬ್ಬಾಳ್ಕರ್ ಸಚಿವರ ಪುತ್ರ, ಅವರಿಗೆ 28 ವಯಸ್ಸು. ಸರ್ ಇದು ಚಿಕ್ಕವರಲ್ಲ ಸರ್, ಇವರು ರಾಜಕಾರಣಕ್ಕೆ ಈಗ ನೀವು ಈಶ್ವರ್ ಖಂಡ್ರೆ ಅವ್ರದ್ದು ಹೇಳಿದ್ರಿ, ಪ್ರಿಯಾಂಕಾ ಜಾರಕಿಹೊಳಿ ಅವ್ರದ್ದು ಹೇಳಿದ್ರಿ, ಮೃಣಾಲ್ ಹೆಬ್ಬಾಳ್ಕರ್ ಅವ್ರದ್ದು ಹೇಳಿದ್ರಿ. ಅವ್ರೇನ್ರಿ ಸರ್, ಅವರೆಲ್ಲ ಮಧ್ಯಾಹ್ನಕ್ಕೆ ನಾವು ಬುದ್ಧಿ ಹೇಳಬೇಕು ಕಲಿಸ್ಬೇಕು ಅನ್ನೋದಿದೆಯಾ? ಅಲ್ಲ ಸರ್, ಅವ್ರೇನು ಮಧ್ಯಾಹ್ನಕ್ಕೆ ಅವರೆಲ್ಲ ಒಂದೇ ಸೋಲಿಲ್ಲ ಸರ್ದಾರ್ ಮಂತ್ಯಾನ್ ಸರ್. ಅವರೆಲ್ಲ ಮಿನಿಸ್ಟರ್ ಸರ್, ಅವ್ರ ತಾಯಿ ತಂದೆ ಎಲ್ಲ. ಇವಾಗ ಈಗ ಸದ್ಯಕ್ಕೆ ಸ್ವಲ್ಪ ಹಿನ್ನಡೆ ಆಗ್ಬೋದು, ಬಹಳ ದೊಡ್ಡದಿದೆ ಭವಿಷ್ಯ ಅವ್ರದ್ದು ಈ ಕ್ಷೇತ್ರದಲ್ಲಿ. ಹೇಗೆ ಗೆಲ್ಲಬಹುದು, ಯಾವ ರೀತಿ ನಿಮ್ಮ ಅಭ್ಯರ್ಥಿಯನ್ನು, ಯಾಕಂದ್ರೆ ನಾನು ನಿಮ್ಮ ನಗರ ಘಟಕದ ಅಧ್ಯಕ್ಷರಾಗಿ ಮಾತಾಡ್ತಾ ಇಲ್ಲ, ಅಲ್ಪಸಂಖ್ಯಾತರದ ಜಿಲ್ಲಾ ಉಪಾಧ್ಯಕ್ಷರಾಗಿ ಮಾತಾಡ್ತಾ ಇದ್ದಾರೆ. ಗ್ರಾಮೀಣ ಭಾಗಕ್ಕೆ ಬರುವಂತ 5 ವಿಧಾನಸಭಾ ಕ್ಷೇತ್ರ, ಶಿಗ್ಗಾವಿ ಸೇರ್ಪಡೆ ಆದ್ರೆ ಶಿಗ್ಗಾವಿ ಬಿಟ್ಟು 4 ವಿಧಾನಸಭಾ ಕ್ಷೇತ್ರ. ಸರ್ ನೀವು ಹೇಳಿದ್ರಿ, ಈಗ ನೀವು ಹೇಗೆ ಗೆಲ್ಲಬಹುದು? 10 ವರ್ಷ ಹಿಂದುಗಡೆನು ಜನನು ಮೋದಿಯನ್ನು ಸ್ವಲ್ಪ ಕಿಂಚಿಗರಿಸಿದ್ರು, ಆದರೂ ಗೆಲ್ಲಿಸಿದ್ರು ಜನ. ಹಾಗೆ ರಾಹುಲ್ ಗಾಂಧಿ ಅವರಿಗೆ ಅವ್ರಿಗೊಂದು 5 ವರ್ಷ ಕೊಟ್ಟು ನೋಡಿರಲ್ಲ. ಇದು ನೀವು 10 ವರ್ಷ ಮಾಡಿದ್ರು 5 ವರ್ಷದೊಳಗೆ ಮಾಡಿ ತೋರಿಸ್ಲಿಲ್ಲ ಅಂದ್ರೆ ಅವತ್ತಿಂದ ನಾನು ರಾಜಕೀಯನ ಬಿಟ್ಬಿಡ್ತೇನೆ. ಅಷ್ಟು ಟ್ಯಾಲೆಂಟೆಡ್ ಸರ್ ಅವರು. ಅವ್ರನ್ನೂ ಸುಮ್ಮನೆ ಟ್ರಾಲ್ ಮಾಡ್ಕೊಂಡು ನೀವು ರಾಹುಲ್ ಗಾಂಧಿ ಅವ್ರನ್ನ ಹಿಂದೆ ಪಾಸ್ ಆಗಿದ್ದೀರಿ. ದೇಶ का ರಾಜ ವ್ಯಾಪಾರಿ ಇವತ್ತು ಪ್ರಜಾ ಭಿಕಾರಿ. ಬರೆದು ವ್ಯಾಪಾರಿಗಳು ಯಾರು ಬೆನ್ನತ್ತಾರ ಆ ಪ್ರಜಾ ಭಿಕಾರಿನ ನಾವು ಇದನ್ನು ಬರೆದಿಟ್ಕೊಡಿ ಸರ್. ಅದಕ್ಕೆ ಉದ್ಯೋಗಪತಿಗೆ ಇವರು ಸೂಕ್ತ ಇದನ್ನು ಕೊಡಬೇಕು. ಯಾಕೆ ಪಂಜಾಬ್ನಲ್ಲಿ ರೈತರನ್ನ ತುಳಿದ್ರು ಸರ್? ಯಾಕೆ ಹಾಥ್ರಸ್ ಖಂಡ್ಯಾಗ ಹತ್ಯಾಕಾಂಡದ ಬಗ್ಗೆ ಮಾತಾಡಲಿಲ್ಲ ಅವರು? ನನ್ನ ಮಕ್ಕಳು ಮಣಿಪುರ ತನಕ ನೀವು ಹೋಗಿಬಿಟ್ಟಿದ್ರ, ಅವಾಗ ಹೇಳೋದು ಅವಶ್ಯಕತೆ. ಮೀಡಿಯಾದವ್ರು ಸತ್ಯಕ್ಕೆ ತೋರಿಸ್ತಾ ಇರ್ತಿರ್ಲಿಲ್ಲ. ದೇಶದ ದೊಡ್ಡ ದೊಡ್ಡ ಮೀಡಿಯಾ ಸತ್ಯಕ್ಕೆ ಅಷ್ಟೇ ಒಂದು 20 ಸೆಕೆಂಡ್ ತೋರಿಸ್ಬಿಡ್ತಿದ್ರು. ಆದ್ರೆ ಇದನ್ನ ಎಲ್ಲಾನು ಲೈವ್ ಇಡ್ತಿದ್ರು. ಆ ಪ್ರಚಾರ, ಮನ್ ಕಿ ಬಾತ್ ಪ್ರಚಾರ, ಈ ಪ್ರಚಾರ ಯಾಕೆ ತೋರಿಸ್ಲಿಲ್ಲ ರೀ ಮಣಿಪುರದವ್ರನ್ನು? ಯಾಕೆ ಅವರು ಪಂಜಾಬ್ದವ್ರ ರೈತರಲ್ಲ, ಅವ್ರ ಮೇಲೆ ಯಾಕ್ರಿ ಇಂಥ ದೊಡ್ಡ ದೊಡ್ಡ ಮಳ್ಳು ಇದನ್ನ ಕಟ್ಟಿ ನೀವು ರೋಡ್ ಬಂದ್ ಮಾಡ್ತೀರಾ? ಯಾಕ್ರಿ? ಯಾಕೆ ಬೋರ್ಡೇಜರು ಇವ್ರು ಮಾಡಿದ್ರೆ ಮುಸಲ್ಮಾನರು ಮಾಡಿದ್ರೆ ಬೋರ್ಡೇಜರ್ ಅಂತ UP ಇದೆ, ಬೇರೆದವ್ರು ಅವ್ರ ಪಕ್ಷದವ್ರು ಮಾಡಿದ್ರೆ ಬೋರ್ಡೇಜರ್ ಹೋಗೋದಿಲ್ಲ ಅಂತ. ಇದ್ಯಾ ನ್ಯಾಯ ಮರಿ? ಸಬ್ಕ ಸಾಥ್ ಸಬ್ಕ ವಿಕಾಸ್ ಇದಕ್ಕೆ ನೀವು ಕೊಡ್ತೀರಾ? ಸಾಥ್ ಕೊಡ್ತೀರಾ ನಮ್ಗೆ? ಏನ್ ತ್ರಿಬಲ್ ತಲಾಕ್ ನನಗೂ ಸಂತೋಷ ಇದೆ, ನಾನು ತಪ್ಪಂತ ಇಲ್ಲ, ಒಳ್ಳೇದ್ ಮಾಡಿದ್ರೆ ತಪ್ಪು ಅಂತ ನಾನು ತ್ರಿಬಲ್ ತಲಾಕಿಗೆ ಅಂತ ಇಲ್ಲ, ತಪ್ಪು ಅಂತ ನಾನು ಅಂತ ಇಲ್ಲ ತ್ರಿಬಲ್ ತಲಾಕಿಗೆ. ಅದು ಮಾಡಿದ್ದು ಒಳ್ಳೇದು. ಆದ್ರೆ ಇತರೆ ಎಷ್ಟು ಮಂದಿ ನಮ್ಮನ್ನ ಮುಸಲ್ಮಾನರನ್ನ ದಬ್ಬಾಳಿಕೆ ಮಾಡಿ ಮುಸಲ್ಮಾನರು ಎಷ್ಟೋ ಇದು ಮಾಡಿದ್ದಾರೆ. ದಾರ್ಯಾಗ ಹೋಗು ಕೆಲವೊಬ್ರು ದಾಡಿ ಬಿಡುವಂತ ಹೋಗೋರನ್ನ ಸುಳ್ಳು ಅವ್ರ ಬಗ್ಗೆ ಕೆಟ್ಟ ಪ್ರಚಾರ ಮಾಡಿಸ್ಲಿಕ್ಕೆ ಹಚ್ಚಿದ್ದಾರೆ. ಇದು ನಮ್ಮ ದೇಶದ ಸಂಸ್ಕೃತಿ ಈ ತರ ಇದೆ. ಈಗ ಇನ್ನೊಂದು ವರ್ಡ್ ಹೇಳ್ತೇನೆ ಸರ್, 400 ಸೀಟ್ ಯಾಕೆ ಬೇಕು ನಿಮ್ಗೆ? ಕಿಸ್ಲಿಯೇ ಎದಕ್ ಬೇಕು ಸರ್ 400 ಸೀಟು? ನಮ್ಗೆ ಗೆಲ್ಲಕ್ಕೆ ಎಷ್ಟು ಬೇಕು ಸರ್? ಮ್ಯಾಜಿಕ್ ನಂಬರ್ 272.
ಒಂದು 10 ಹೆಚ್ಚಿಗೆ ತಗೋರಿಪ್ಪ, 10 ಹೆಚ್ಚಿಗೆ ತಗೋರಿ, ನಂದೇನು ಅಭ್ಯಂತರಲ್ಲ. 50 ಹೆಚ್ಚಿಗೆ ತಗೋರಿಪ್ಪ, 400 ಯಾಕೆ ಬೇಕು? ಸಂವಿಧಾನ ತಿದ್ದುಪಡಿ ಕಾರಣ ಬೇಕು ಅಲ್ಲಿ. ಸಂವಿಧಾನ ತಿದ್ದುಪಡಿ ಮಾಡ್ಲಿಕ್ಕೆ 400 ಸಿಗ್ಬೇಕಾಗ್ಯಾರ ನಮ್ಗೆ. ಇದನ್ನ ಯಾರು ಮೀಡಿಯಾದವ್ರು ಮಾತಾಡ್ತಾರ? ಅಲ್ಲ, ಮೊನ್ನೆ ಇವ್ರು ಮಾತಾಡಿದ್ರಲ್ಲ, ಯಾರು ಪಕ್ಕದ ನಿಮ್ಮ ಲೋಕಸಭಾ ಕ್ಷೇತ್ರ ಸಂಸದರು ಅನಂತಕುಮಾರ್ ಹೆಗಡೆ ಅವರು. ಅನಂತಕುಮಾರ್ ಮಾತಾಡಿದ್ರು. ಈಗ ಒಂದು ಮಧ್ಯಪ್ರದೇಶದ ಒಬ್ರು ಬಿಜೆಪಿ ಆಕಾಂಕ್ಷಿ ಒಂದು ಹೆಣ್ಮಗಳಿದ್ದಾಳೆ, ಅವ್ರು ಮಾತಾಡಿದ್ರು. ಯಾಕೆ ಈ ತರ ಮಾಡುದು? ಯಾಕೆ ಸಂವಿಧಾನ ಮೇಲೆ ನಿಮ್ಗೆ ಗೌರವ ಇಲ್ಲ? ಸಂವಿಧಾನ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿದ್ದು. ಅದೇ ಮಾತಿಗೆ ಪ್ರೈಮ್ ಮಿನಿಸ್ಟರ್ ಹೇಳಿದ್ರಲ್ಲ ಸರ್, ಇದೇ ಸಂವಿಧಾನ ಇದ್ದಿದ್ದಕ್ಕೆ ನಾ ಇಲ್ಲಿವರೆಗೆ ಪ್ರೈಮ್ ಮಿನಿಸ್ಟರ್ ಆಗಿದ್ದೇನೆ. ಆ ಮಾತು ನಮ್ಮ ಪಕ್ಷದಲ್ಲಿ ಯಾರೋ ತಗೊಂಡ್ರು, ಅದಕ್ಕೆ ನಾವು ಶಿಸ್ತಿನ ಮತ್ತು ಕ್ರಮ ತಗೊಂತೀವಿ, ಆ ರೀತಿ ಆಗುದಿಲ್ಲ ಅಂತ ಅವರೇ ಹೇಳಿದ್ರು. ವಾಷಿಂಗ್ ಪೌಡರ್ ನಿರ್ಮಾಣ ಹೇಳೋದು ಒಂದು, ತೋರಿಸೋದು ಒಂದು. ವಾಷಿಂಗ್ ಪೌಡರ್ ನಿರ್ಮಾ ಸರ್ ಅಲ್ಲ ಸರ್, ವಾಷಿಂಗ್ ಪೌಡರ್ ನಿರ್ಮಾ ಸರ್ ಅವರು ಏನದು ಅವ್ರ ಪಕ್ಷದವ್ರಿಗೆ ಯಾರು ಇಲ್ಲಿ ಬೇರೆ ಕಡೆ ಏನದು ಒಂದು ಭ್ರಷ್ಟಾಚಾರ ಮಾಡಿದ್ರು ಅವರಲ್ಲಿ ಎತ್ತಿ ತಕೊಂಡ್ಬಿಡ್ತಾರೆ. ಎಲ್ಲ ಇದಾವ. ನೀವು ಯಾರು ಒಬ್ಬರವ್ರು ನೀವು ಮಾಡಿದ್ರೆ, ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರ, ಈ ಕಡೆ ಇದರಿಂದ ಮಣಿಪುರ್ಲಿಂದ ಇದ್ರ ಮಠ ಬಂದ್ರು ಸರ್, ಮಹಾರಾಷ್ಟ್ರ ಮಠ ಬಂದ್ರು. ಅದೇನು ಸಣ್ಣ ಆಟ ಮಾಡಿದ್ರೆ ಸರ್, ಇವ್ರಿಗೆಲ್ಲ ಮಾಡಿದ್ರು ಸರ್. ಆ ಮಧ್ಯಾಹ್ನಕ್ಕೆ ಐತ್ರಿ ಉಪ್ಪಿನ ಸತ್ಯಾಗ್ರಹ, ಆ ಸತ್ಯಾಗ್ರಹ, ಭಾರತ್ ಚೋಡೋ ಚಳವಳಿ ಎಲ್ಲ ಆ ಮಧ್ಯಾಹ್ನಕ್ಕೆ ಗೊತ್ತೈತಿ, ಇವ್ರಿಗೆ ಗೊತ್ತಿಲ್ಲ. ನಿಮ್ಮ ಅಸೂಟಿಯವರಿಗೆ ಐಕ್ಯ ಮಾಡೋದ್ರಿಂದ, ಅಸೂಟಿ ತೊಗೊಂಡು ನಿಲ್ಸೋದ್ರಿಂದ, ಕೊಡೋದ್ರಿಂದ ಎಷ್ಟು ಬದಲಾವಣೆ ಹಾಕಿ ಆಗ್ತದೆ ಕೊನೆ ಹಂತದಲ್ಲಿ? ನನ್ನ ಪ್ರಶ್ನೆಯ ಕೊನೆ ಹಂತೆ, ನನ್ನ ಸಂದರ್ಶನ ಕೊನೆ ಹಂತ, ಎಷ್ಟು ಬದಲಾವಣೆ ಆಗಬಹುದು? ಬದಲಾವಣೆ ಆಗ್ಬಹುದು. ಅದಕ್ಕೆ ಯೂತ್ಗೆ ಎಷ್ಟು ಕೊಡ್ಬೇಕು ಅನ್ನೋದು, ಎಷ್ಟು ಬದಲಾವಣೆ ಮಾಡ್ಬೇಕು ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಅಷ್ಟು ಬದಲಾವಣೆ ತರ್ತಾರೆ, ಅವರು ಮಾಡ್ತಾರೆ. ಈ ಕ್ಷೇತ್ರ ಮತದಾನ ಮೇಲೆ ಎಷ್ಟು ಪ್ರಭಾವ ಬೀಳಬಹುದು ಯುವಕರಿಗೆ ಕೊಡೋದ್ರಿಂದ? ಯೂತ್ಸ್ ಎಲ್ಲ ಒಂದು ವಿನೋದ ಅಸೋಟಿ ಅವರು ದುಡಿದಾರೆ. ಯೂತ್ಸ್ ನೀವು ಈಗ ನೀವು ಸಾಧಾರಣ ಕ್ಯಾಂಡಿಡೇಟ್ ಆ ಕ್ಯಾಂಡಿಡೇಟ್ ಅಂತ ನೀವು ತಿಳ್ಕೊಂಡಿರ್ಬೋದು ಏನ್ರಿ? ಅದು ಟಗರ, ದೊಡ್ಡ ಟಗರ ಐತ್ರಿ, ಅದು ಗೊತ್ತಂದ್ರೆ ಗೊತ್ತಾಗೈತ್ರಿ. ಈಗ ಗೊತ್ತಾಗೋದಿಲ್ಲ. ನಿಮ್ ಜೂನ್ 7ನೇ ತಾರೀಕಿಗೆ ನಾನು ರಿಪೋರ್ಟ್ ನಾನೇ ಕೊಂಡಿಸ್ತೇನೆ. ಸರಿ ಸರ್, ಕೊನೆಯದಾಗಿ ನಿಮ್ಮ ಜಿಲ್ಲಾ ಅಲ್ಪಸಂಖ್ಯಾತ ಉಪಾಧ್ಯಕ್ಷರಾಗಿ ನಿಮಗೆ ಬಿಡುವಂತ 4 ಗ್ರಾಮೀಣ ವಿಧಾನಸಭಾ ಕ್ಷೇತ್ರ, ನಿಮಗೆ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂತ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ, 5 ಮತ್ತು ಪ್ಲಸ್ ಎಲ್ಲ 8 ವಿಧಾನಸಭಾ ಕ್ಷೇತ್ರ, ನಿಮ್ಮ ಚಿರಪರಿಚಿತ ಕ್ಷೇತ್ರಗಳಿಗೆ ಮತ್ತು ನಿಮ್ಮ ಪರಿಚಿತ ಕ್ಷೇತ್ರಗಳಿಗೆ ನಮ್ಮ ನ್ಯೂಸ್ 43 ಇಂಡಿಯಾ ಮುಖಾಂತರ ಏನ್ ಹೇಳಕ್ಕೆ ಇಷ್ಟಪಡ್ತಾರೆ? ವಿನೋದ್ ಅಸೋಟಿ ಅವರಿಗೆ ಯಾಕೆ ಮತ ಹಾಕಬೇಕು, ಯಾಕೆ ಗೆಲ್ಲಿಸ್ಬೇಕು, ಯಾಕೆ ಅವ್ರನ್ನು ಆರಿಸಿ ತರಬೇಕು ಅನ್ನೋ ಒಂದು ಕಾರಣ ಸರ್. 20 ವರ್ಷ ಸನ್ಮಾನ್ಯ ಜೋಶಿ ಅವರು ಮಾಡಿದ್ದಾರೆ, 7 ವರ್ಷ ಸಂಕೇಶ್ ಅವರು ಮಾಡಿದ್ದಾರೆ. 27 ವರ್ಷದ ಅವಧಿಯೊಳಗೆ ಈಗ ನಮ್ಗೆ 70 ವರ್ಷದ ನೀವು ಲೆಕ್ಕ ಕೇಳ್ತೀವಿ. 70 ವರ್ಷ ಕಾಂಗ್ರೆಸ್ ಏನು ಮಾಡಿದೆ? ಮೊದಲು 70 ವರ್ಷ ಅನ್ನೋರಿಗೆ ಒಂದೇ ಒಂದು ಮಾತು ಹೇಳ್ತೇನೆ, 47-48 ವರ್ಷ ಮಾಡಿದ್ದೇವೆ ನಾವು ಕಾಂಗ್ರೆಸ್ನವರು, 70 ವರ್ಷ ಮಾಡಿಲ್ಲ. ಅದರಲ್ಲಿ ಇವ್ರದ್ದು ಈ 10 ವರ್ಷ, ಹಿಂದಿನ 11, 21 ವರ್ಷ, ಒಂದು 6 ವರ್ಷ JDS ಅಲಯನ್ಸ್ ಆಗಿ ಮಾಡಿದ್ದಿದೆ. ಇದು 27 ವರ್ಷ ತೆಗೀರಲ್ಲ ಸರ್, ಎಲ್ಲಾನು ತಂದು ಕಾಂಗ್ರೆಸ್ ಮೇಲೆ ತಲೆ ಮೇಲೆ ಹಾಕ್ಬಿಡ್ತೀವಿ. ನಮ್ಮ ಅಭಿವೃದ್ಧಿ ಇಲ್ಲಿ ಒಂದು ಸೂಜಿ ತಯಾರಾಗ್ತಿದ್ದಿಲ್ಲ. ಸ್ವತಂತ್ರ ಭಾರತದ ನಂತರ ಒಂದು ಸೂಜಿ ತಯಾರಾಗ್ತಿದ್ದಿಲ್ಲ. ಇವತ್ತು ನಾವು ನಾಸಾ ಹೇಳಿ ಇದ್ರ ಮೇಲೆ ಹೋಗ್ತಾ ಇದ್ದೀವಿ. ಅದು ಮನಮೋಹನ್ ಸಿಂಗ್ ಅವ್ರು ಮಾಡಿದ್ದ ಕಾರ್ಯದಿಂದ ಅದು ಬಂದವ್ರನ್ನ ಮಂಗಲ್ಯಾನಕ್ಕೆ ಹಾರಿಸ್ಬಿಟ್ರಿಪ್ಪ. ಯಾಕಂದ್ರೆ ನಾವು ಸೋದ್ವಿ ಅವ್ರಿಗೆ ಅಧಿಕಾರ ಸಿಗ್ತದ ಪ್ರೋಟೋಕಾಲ್ ಪ್ರಕಾರ ಅವರ ಮಾಡೋಕೆ ಮಾಡಿದ್ರೆ ತಪ್ಪಲ್ಲ. ಅದಕ್ಕೆ ಕಾರ್ಯಗಳು ನೋಡಿ, ಇದು 1995ರಲ್ಲಿ ಈ ದೇಶದ ಬರೀ 15 ದಿನದ ಖಜಾನೆ ಉಳಿದಿತ್ತು. ಬರೀ 15 ದಿನದ ಖಜಾನೆ ಉಳಿದಿತ್ತು. ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರು ಈ ದೇಶದ ಬಂಗಾರ ನಡ ಇಟ್ಟು GDP ಮೈನಸ್ ಇದ್ದದ್ದನ್ನು GDP ನಮ್ಮ 8-9 ಮಟ GDP ತಂದು ಪ್ಲಸ್ ಸಿಗ್ತದೆ. ಏನ್ರಿ ಇನ್ನು ಇಷ್ಟು ಮಾಡ್ಬೇಕು ಕಾಂಗ್ರೆಸ್? ನಿಮಗೆ ಸಿಟಿ ಸರ್ವೆ ಆಫೀಸ್ ಇವರು ಮಾಡಿದ್ರ, ಪಟ್ಟಣ ಪಂಚಾಯತಿ, ಗ್ರಾಮ ಪಂಚಾಯತಿ, ಲೋಕಸಭಾ ಇಲೆಕ್ಷನ್, ಆ ಇಲೆಕ್ಷನ್ ಯಾರು ಮಾಡಿದ್ರು? ಇದನ್ನ ಹೈವೇ ಅಂತ ಮಾಡಿದ್ರು. ನ್ಯಾಷನಲ್ ಹೈವೇ ಅದಕ್ಕಂತಾರ, ಡಿಸ್ಟ್ರಿಕ್ಟ್ ಹೈವೇ ಅದಕ್ಕಂತಾರ, ಸ್ಟೇಟ್ ಹೈವೇ ಅದಕ್ಕಂತಾರ. ಇದನ್ನ ಮಾಡಿಟ್ಟವ್ರು ಯಾರು ಸರ್? ಅದ್ರ ಬಗ್ಗೆ ಆಲೋಚನೆ ಮಾಡ್ರಿ. ನೀವೆಲ್ಲರೂ ಪಾಪ ತಂದು ಕಾಂಗ್ರೆಸ್ ಮೇಲೆ ತಲೆ ಮೇಲೆ ಇರ್ತೀರಿ. ಈ ಸಲ ಎಲ್ಲರೂ ಸಮಸ್ತ 8 ತಾಲೂಕು ಜನರು ಸನ್ಮಾನ್ಯ ವಿನೋದ್ ಅಸೋಟಿ ಅವರಿಗೆ ತಮ್ಮ ಮತ ಚಲಾಯಿಸಿ ಅವ್ರನ್ನ ಆರಿಸಿ ತರಬೇಕಾಗಿತ್ತು. ತಮ್ಮಲ್ಲಿ ವಿನಂತಿಯಾಗಿ ಕೇಳಿಕೊಡ್ತೇವೆ. ಥ್ಯಾಂಕ್ ಯು ಸರ್. ಇಷ್ಟೊತ್ತವರೆಗೆ ಮೊಹಮ್ಮದ್ ಸಲೀಂ ಕೆಂಪಕೋಟೆ ಅವರೇ ನಿಮ್ಮ ವಿಚಾರಗಳನ್ನು ಮತ್ತು
ಅಲ್ಪಸಂಖ್ಯಾತ ಜಿಲ್ಲಾ ಘಟಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ ಮತ್ತು ಕುಂದಗೋಳ ತಾಲೂಕಾ ಘಟಕವಾಗಿ ತಾಲೂಕಾ ಬ್ಲಾಕ್ ಘಟಕದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಇವೆಲ್ಲ ವಿಚಾರಗಳನ್ನು ಮತ್ತು ನಿಮ್ಮ ಯೋಜನೆಗಳನ್ನು ಮತ್ತು ನಿಮ್ಮ ಅಭ್ಯರ್ಥಿ ಪರವಾಗಿ ಕೆಲವೊಂದಿಷ್ಟು ಯೋಜನೆಗಳನ್ನು ತಿಳಿಸಿದ್ದಕ್ಕೆ ಮತ್ತು ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಮತ ನೀಡಬೇಕು ಅನ್ನುವಂಥ ವಿಚಾರಗಳನ್ನು ಕೂಡ ನೇರವಾಗಿ ನ್ಯೂಸ್ ಆಫ್ 43 ಇಂಡಿಯಾದ ಕರ್ನಾಟಕ ಮತ್ತು ಭಾರತ ದೇಶ ಮತ್ತು ಧಾರವಾಡ ಜಿಲ್ಲೆಯ ವೀಕ್ಷಕರಿಗೆ ನೇರವಾಗಿ ತಿಳಿಸಿದ್ದಕ್ಕೆ ನಮಸ್ತೆ. ಜೈ ಹಿಂದ್. ಯಶಸ್ವಿ ಆಗಲಿ. ಮುಂದಿನ ನಿಮ್ಮ ವಿಚಾರಗಳನ್ನು ಎಲ್ಲಿವರೆಗೆ ತಲುಪುತ್ತೆ ಅನ್ನೋದು ನಾವು ಕೂಡ ಕಾಪಾಡ